ಹಿಂದೆ ಬಿಜೆಪಿ JDS ಸರ್ಕಾರ ಇದ್ದಾಗ ಹಂಗೆ ಏನಾರ ನೀವು ಕುಣಿಸಿರಿ ಆರೋಪ ಸತ್ಯಕ್ಕೆ ದೂರವಾದ ಆರೋಪ. ಅಧಿಕಾರಿಗಳಿಗೆ ಹಾವು ತೋರಿಸಿ ಇವತ್ತು ಹಾವು ಪಿಸ್ಬಾಯ್ ಹಾಕೊಂಡು ಹೋದವ್ರು ಅಭಿವೃದ್ಧಿ ಪರವಾದಂಥ ಆರೋಪ ಮಾಡ್ರಿ. ಅಭಿವೃದ್ಧಿ ನಿಮಗೆ ಏನಾದರೂ ಶಾಸಕರ ಸುಪುತ್ರ ಇವರು ಭ್ರಷ್ಟಾಚಾರ ಮಾಡಿರುವ ದಾಖಲೆ ನಿಮ್ಮಲ್ಲಿ ಇದ್ದರೆ ಕೇಂದ್ರದ ನಿಮ್ಮದೇ ಸರ್ಕಾರದ ನಿಮ್ಮಲ್ಲಿ ದಾಖಲೆಯವ ಅಂತಂದ್ರೆ ದಿಲ್ಲಿ ಹೋಗಿ ನಿಮ್ಮ ಸರ್ಕಾರದಾಗ ಏನದ ಅಲ್ಲಿ ಕೊಟ್ಟು ಬಂದ್ರು ಆರೋಪ ಮಾಡಿರೋದೇ ಅವ್ರು ಬೇನಾಮಿ ಅಂತ ಯಾರು ಯಾಕೆ ಕೊಡ್ತೀರಿ? ದಾಖಲೆಗಳು ಬಿಜೆಪಿ ಕೇಂದ್ರ ಸರ್ಕಾರದಿಂದ ನೀವು ಬೇಕಂದ್ರೆ ನಮಗೆ ಸರ್ಟಿಫಿಕೇಟ್ ಕೊಡೋರು. ಬಿಜೆಪಿ ಅವರು ಜೋಡಾಗಿ ನೀವು JDS ನಿಮಗೆ ದಾಖಲಾತಿ ಕೊಡ್ತೀವಿ ಹಣಿಗೆ ಹಚ್ಕೊಂಡು ತಿರುಗಾಡ್ತಾರೆ. ಮಾಡಲಾರದೆ ಇರುವಂಥ ಅಧಿಕಾರನೇ ಇಲ್ಲ. ನಾಯಕರು ಹಪ್ತಾ ವೇದಿಕೆ ಇಟ್ಕೊಂಡು ಒಬ್ಬ ಇವನಿಗೆ ಸಸ್ಪೆಂಡ್ ಮಾಡಿಸಿ ಭ್ರಷ್ಟಾಚಾರದ ಹಾವು ಇಷ್ಟಾಗಿ ಇಟ್ಕೊಂಡು ಬಿಡ್ತೀನಿ ಅಂತ ಏನು ಅನಿಷ್ಟ ಕೆಲಸ ಏನು ಯಾರಿಗಾದರೂ ನೀವು ಸಸ್ಪೆಂಡ್ ಆಗುವವರಿಗೆ ತಯಾರು ಮಾಡಬೇಕು. ಇದು ಆಧಾರ ಹಾವು ತೋರಿಸೋ ಕೆಲಸ ಬಿಡ್ರಿ. ಎಲ್ಲರಿಗೂ ನಮಸ್ಕಾರ. ಮಾನ್ಯರೇ, ಇವತ್ತು ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ಮತಕ್ಷೇತ್ರದಲ್ಲಿ ಈ ತಾಲೂಕಿನ ಜನಪ್ರಿಯ ಶಾಸಕರಾಗಿರುವಂಥ MY ಪಾಟೀಲ್ ಹಾಗೂ ಕಲ್ಯಾಣ ಕರ್ನಾಟಕ KKRTC ಅಧ್ಯಕ್ಷರಾಗಿರುವಂಥ ಅರುಣ್ ಕುಮಾರ್ ಪಾಟೀಲ್ ಇವರ ಮೇಲೆ JDS ಪಕ್ಷದಿಂದ ಆರೋಪಗಳನ್ನು ಮಾಡಿ JDS ಪಕ್ಷದ ರಾಜ್ಯ ಕಾರ್ಯದರ್ಶಿ ಸುಮಾರು ಬಾರಿ ಕೂಡ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಅದನ್ನು ನಾವು ಗಮನಿಸ್ಕೊತ ಬಂದಿದ್ದೀವಿ. ತಾಲೂಕಿನ ಜನ ಕೂಡ ಇದನ್ನು ಗಮನಿಸ್ತಾ ಇದ್ದಾರೆ. ತಾಲೂಕಿನಲ್ಲಿರುವಂಥ ಎಲ್ಲ ಪಕ್ಷದ ಕಾರ್ಯಕರ್ತರು ಕೂಡ ಗಮನಿಸ್ತಾ ಇದ್ದಾರೆ. ಏನು JDS ಪಕ್ಷದಿಂದ ನಮ್ಮ ಕಾಂಗ್ರೆಸ್ ಪಕ್ಷದ ಮೇಲೆ ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಗ್ಯಾರಂಟಿಗಳ ಪಕ್ಷ, ಬಡವರ ಪಕ್ಷ, ಅನೇಕ ಭಾಗ್ಯಗಳನ್ನು ನೀಡಿರುವಂಥ ಭಾಗ್ಯ ಕೊಟ್ಟಿರುವಂಥ ಅನೇಕ ಯೋಜನೆಗಳನ್ನು ಇವತ್ತು ಈ ರಾಷ್ಟ್ರದಲ್ಲಿ ಮಾದರಿಯಾಗಿ ಸರ್ಕಾರವನ್ನು ನಡೆಸೋ ಮೂಲಕ ಇವತ್ತು ಕಾಂಗ್ರೆಸ್ ಪಕ್ಷದ ಒಂದು ಸಾಧನೆಗಳನ್ನು ನಾವು ವಿಚಾರ ಮಾಡಬೇಕಾಗಿದೆ. ಯಾರು ಈ ದೇಶದಲ್ಲಿ ಬಡವರಿದ್ದಾರೆ, ರಾಜ್ಯದಲ್ಲಿ ಬಡತನದಲ್ಲಿದ್ದಾರೆ, ಅವರಿಗೆ ಸಾಕಷ್ಟು ಭಾಗ್ಯಗಳು ಇವತ್ತು ಅವ್ರ ಮನೆ ಬಾಗಿಲಿಗೆ ಬಂದವು. ಇಂಥ ಒಂದು ಸಂದರ್ಭದಲ್ಲಿ ಇವತ್ತೇನು ಅಫ್ಜಲ್ಪುರ್ ಮತಕ್ಷೇತ್ರದ JDS ಪ್ರಧಾನ ಕಾರ್ಯದರ್ಶಿ JDSನಿಂದ MLAಗೆ ಚುನಾವಣೆ ಸ್ಪರ್ಧೆ ಮಾಡಿ ಇವತ್ತು ಚುನಾವಣೆ ಸಂದರ್ಭದಲ್ಲಿ ಸರ್ಕಾರಗಳ ಮೇಲೆ, ಆಡಳಿತಾರೂಢದ ಪಕ್ಷದ ಮೇಲೆ ಆರೋಪಗಳ ಮಾಡೋದು ನಾವು ಕೇಳಿದ್ದೀವಿ. ಅದಾದ ನಂತರ ಇವತ್ತು ಚುನಾವಣೆ ಮುಗಿದ ನಂತರ ಜನ ಯಾರಿಗೆ ಮನ್ನಣೆ ಕೊಡ್ತಾರೆ, ಯಾರನ್ನ ಶಾಸಕರನ್ನೇ ಮಾಡ್ತಾರೆ, ಅವರು ಶಾಸಕರ ಆದ ನಂತರ ಇವತ್ತು ಆ ಪಕ್ಷದ ಒಂದೇನಿದೆ ಇಲ್ಲ ಅವ್ರ ಮೇಲೆ ಪಕ್ಷದಿಂದ ಆರೋಪ ಮಾಡೋದು ಸರಿಯಲ್ಲ. ಇವತ್ತು ಏನು ಅರುಣ್ ಕುಮಾರ್ ಪಾಟೀಲ್ ಅವ್ರ ಮೇಲೆ ಆಗಿರ್ಬೋದು, MY ಪಾಟೀಲ್ ಅವ್ರ ಮೇಲೆ ಆಗಿರ್ಬೋದು, ನಿರಂತರ ಆರೋಪಗಳನ್ನು ನಾವು ನೋಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಈ ಆರೋಪ ಏನು ಮಾಡ್ತಾ ಇದ್ದಲ್ಲ, ಇವರಿಗೊಂದು ನಾನು ಕಿವಿ ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ಏನು MY ಪಾಟೀಲ್ ಅವರಾಗಿರ್ಬೋದು, ಅರುಣ್ ಕುಮಾರ್ ಪಾಟೀಲ್ ಅವರಾಗಿರ್ಬೋದು, ಈ ಕ್ಷೇತ್ರದಲ್ಲಿ ಸಾಕಷ್ಟು ಭ್ರಷ್ಟಾಚಾರ ಮಾಡ್ಯಾರಂತ ನೀವು ಬೊಗಳೆ ಬಿಡ್ತಾ ಇದ್ದೀರಿ. ಇದು ನೋಡಿದ್ರೆ ನಮ್ಗೆ ಏನು ಅನಿಸ್ತದಂದ್ರೆ ಹಾವುಗಾರ ಆಟ ಆಡಿಸ್ತಿದ್ರು ಮೊದಲ, ಈಗಲೂ ಕೆಲವು ಕಡೆ ಆಡಿಸ್ಬೋದು. ಅರ್ಬಿದಾಗ ಹಾವು ಅದ, ಇದು ಬಾಯಿ ತೆರೆದ ಹಾವು ಬರ್ತದೆ ಅವರು ಜನರಿಗೆ. ನೀವು ಬೆಚ್ಚ ಬೀಳಪ್ಲೆ ಕೈ ತೆರಿತಾನೆ ಹಾವು ಬರ್ತದೆ ಅನ್ಬೇಕು. ನಾವು ಹಾವು ತೋರಿಸೋ ಕೆಲಸ ಏನಪ್ಪ ಅಂದ್ರೆ ಮಾಡ್ತಿದ್ರಲ್ಲ, ಅದು ಕೆಲಸ ಇವತ್ತು ಈ JDS ಪ್ರಧಾನ ಕಾರ್ಯದರ್ಶಿದು ನಮಗೆ ಇಲ್ಲಿ ಕಣ್ಣಿಗೆ ಕಂಡು ಬರಲಿಲ್ಲ. ಯಾಕಂದರೆ ಇವತ್ತು ಒಂದೇ ನಿನ್ನೆ ಮನ್ನಿದ ಆರೋಪ ಅಲ್ಲ ಇದು. ಇವತ್ತು ಸರ್ಕಾರ ರಕ್ಷಣೆ ಆದ ನಂತರ ಇವ್ರ ಆರೋಪಗಳು ನನಗೆ ಒಂದು ಬರ್ಲಾಗತ್ತಾವ. ಒಂದು ಸಲ ರೀ ಹಾವು ಬಿಟ್ಟಾರ, ಇವರು ಒಂದು ಸಲ ಆರೋಪ ಸಾಬೀತು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ಯಾರ. ಯಾಕೆ? ಇವತ್ತು ಪ್ರಜಾಪ್ರಭುತ್ವದ ವ್ಯವಸ್ಥೆ ಅದ ಇಲ್ಲಿ. ಇವತ್ತು ಪ್ರತಿಯೊಬ್ಬರಿಗೂ ಮಾತನಾಡುವ ಹಕ್ಕನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಾರೆ. ಪ್ರತಿಯೊಂದು ಪ್ರಶ್ನೆ ಮಾಡಲಿಕ್ಕೆ ನಿಮಗೆ ಅವಕಾಶ ಇದೆ. ಎಲ್ಲಿ ಯಾವ ಕೆಲಸ ಅಲ್ಲಿ ಕಳಪೆ ಮಟ್ಟದಾಗ್ಯದ, ಭ್ರಷ್ಟಾಚಾರ ಆಗ್ಯದ,
ಅಲ್ಲಿ ಸಂಬಂಧಪಟ್ಟ ಇಲಾಖೆಗೆ ನೀವು ಕಂಪ್ಲೇಂಟ್ ಮಾಡಿರಿ. ಸಂಬಂಧಪಟ್ಟ ಇಲಾಖೆ ಸ್ಪಂದನೆ ಮಾಡದೇ ಇದ್ದರೆ ಅದರ ಮೇಲಿರುವಂಥ ಅಧಿಕಾರಿಗಳು ಮಾಡಿರಿ. ಇವತ್ತು ಲೋಕಾಯುಕ್ತ ಸಂಸ್ಥೆ ಇದೆ, ಅಲ್ಲಿ ನೀವು ಕಂಪ್ಲೇಂಟ್ ಮಾಡಿರಿ. ಎಲ್ಲಿ ಕಳಪೆ ಮಟ್ಟ ಆಗ್ಯದ ಅಲ್ಲಿ ಹೋಗಿ ಕೂತು ಧರಣಿ ಮಾಡಿರಿ. ಇದು ಬಿಟ್ಟು ನಮ್ಮಲ್ಲಿ ದಾಖಲೆ ಸಮೇತ ಅದ ಅನ್ನುವಂಥದ್ದು ಏನು ಆರೋಪ ಕಂಟಿನ್ಯೂ ನಿರಂತರವಾಗಿ ಮಾಡ್ಕೊಂಡು ಬಂದಿರಲ್ಲ, ಇದು ಎಷ್ಟರ ಮಟ್ಟಿಗೆ ಸತ್ಯ ಅಂತ ನಾವು ನಂಬಬೇಕು. ಇವತ್ತು ಕಾಂಗ್ರೆಸ್ ಪಕ್ಷದವ್ರ ಮೇಲೇ ಇವತ್ತು ಮೊನ್ನೆ JDS ಪಕ್ಷದಿಂದ ಒಂದು ಪತ್ರಿಕಾಗೋಷ್ಠಿ ಮಾಡಿ ನಾವು ವೇದಿಕೆ ಸಿದ್ಧ ಮಾಡಿರಿ, ನಾವು ದಾಖಲೆಗಳು ತೊಗೊಂಡು ಬರ್ತೀವಿ, ನೀವು ಯಾವಾಗ ವೇದಿಕೆ ಮಾಡ್ತೀರಿ ಅಂತ ಪ್ರಶ್ನೆ ಮಾಡ್ತಾರೆ ಕಾಂಗ್ರೆಸ್ ಪಕ್ಷ JDS ಪಕ್ಷದಿಂದ. ಮತ್ತು ಆ ಕಾಂಗ್ರೆಸ್ ಪಕ್ಷದ ಅಫ್ಜಲ್ಪುರದ ಏನು ಪ್ರಧಾನ ಕಾರ್ಯದರ್ಶಿ ಇದ್ದಾರೆ ಕಾಂಗ್ರೆಸ್ ಪಕ್ಷದ ಶರಣು ಕುಂಬಾರ್, ಅವ್ರ ಬಗ್ಗೆ ಕೂಡ ಕೆಲವರು ಮಾತಾಡ್ತಾರೆ. ಶರಣು ಕುಂಬಾರ್ ಏನಿದ್ದ ಏನು ಆಗ್ಯಾನ, ಶರಣು ಕುಂಬಾರ್ ಏನಿದ್ದ ಏನಾಗ್ಯಾನ, ಅದು ಯಾಕೆ ಒಟ್ಟಿಗೆ ನಿಮಗೆ? ನೀವೇನಿದ್ದಿರಿ, ನೀವೇನಾಗಿರಿ, ನಿಮ್ಮ ನಾಯಕ ಏನಿದ್ದ? ಇವತ್ತು ಅವಳಗ ಸಕ್ಕರೆ ಕಾರ್ಖಾನೆ ಮೊದಲನೇ ಏನು GM ಇದ್ದರು ಶರಣಗೌಡ ಅಂಥೇಳಿ, ಆ ಶರಣಗೌಡ ರೋಡ್ ಮ್ಯಾಗ ತರಿಬಿ ಅವನಿಗೆ ಹೊಡೆದು ಕೈಕಾಲು ಮುರಿದು ರಾಬರಿ ಮಾಡಿ ರೌಡಿ ಸೀಟ್ ಮೈ ಮ್ಯಾಗ ಹಾಯ್ಕೊಂಡು ಅಫ್ಜಲ್ಪುರ್ ಠಾಣೆಯಲ್ಲಿ ತೆಗೆದು ನೋಡ್ರಿ ನೀವು, ಗಡಿಪಾರ್ ಗಿರಾಕಿ ನಿಮ್ಮದು ನಾಯಕ. ನೀವು ಏನು ವೇದಿಕೆ ಸಿದ್ಧ ಮಾಡೋದು ಹೇಳ್ತಿರಲ್ಲ, ಏನು ಇವೆಲ್ಲ ಚರ್ಚೆ ಮಾಡಬೇಕಾಗಿದೆ ಏನು? ನಾನು ಶುದ್ಧ ಆಗಿದ್ದೀನಪ್ಪ ಅಂದ್ರೆ ಇನ್ನೊಬ್ಬರ ಬಗ್ಗೆ ವೇದಿಕೆ ತಯಾರು ಮಾಡ್ರಿ ಅಂತ ಹೇಳ್ತೀವಿ. ಏನು ವೇದಿಕೆ ತಯಾರು ಮಾಡೋದು ಮಾಡಿರಿ. ಮೊದಲು ನಾವು ನಿಮ್ಮ ಏನು ವಿಚಾರಗಳವ ಅದನ್ನು ನಾವು ಇವತ್ತು ಕಾಂಗ್ರೆಸ್ ಪಕ್ಷದಿಂದ ಅದನ್ನು ಖಂಡಿಸ್ತೀವಿ.